ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮಸ್ತ್ ಅದರ ಅಂತ ಅನ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಗುರುವಾರ ಬೆಳಗ್ಗೆ ಮಾಡ್ಕೊಂಡಿರೋವಂಥ ವಿಡಿಯೋ, ಆದರೆ ನಾನು ಶನಿವಾರ ವಾಯ್ಸ್ ಕೊಟ್ಟು ವಿಡಿಯೋನ ಶನಿವಾರ ದಿನವೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ. ಬೆಳಗಿನ ರೂಟೀನ ಸ್ಟಾರ್ಟ್ ಆಗಿದೆ. ಪ್ರತಿಯೊಂದು ಮನೆ ಕಥೆನೂ ಹಾಗೆ ಪ್ರತಿಯೊಂದು ಹೆಣ್ಮಕ್ಳ ಬೆಳಗಿನ ರೂಟೀನ ಇದೇ ಇರುತ್ತೆ. ನಂದು ಕೂಡ ಬೆಳಗಿನ ರೂಟೀನ ಸ್ಟಾರ್ಟ್ ಆಗ್ಯದ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಇದು ಗುರುವಾರ ದಿನ ಬೆಳಗ್ಗೆ, ಗುರುವಾರ ಒಂದೇ ದಿನ ಏನೋ ವಾರಕ್ಕೊಂದು ಸರಿನೂ ಅಷ್ಟೇ ನಾನು ಬೆಳಗಿನ ನಾಷ್ಟ ಮಾಡ್ಕೊಳ್ಳೋದ್ರಿ ಫ್ರೆಂಡ್ಸ. ಯಾಕಂದ್ರೆ ಪ್ರತಿದಿನವೂ ಬೆಳಗ್ಗೆ ಡಬ್ಬಿ ಇರೋ ಕಾರಣ ನಮ್ಮ ಮನೆಯವ್ರು ಕೂಡ ನಾಷ್ಟವಲ್ಲ ಅಂಥೇಳಿ ಬರೀ ಏನಾದರೂ ಚಹಾ ಬಿಸ್ಕಿಟು ಈ ರೀತಿ ಬ್ರೆಡ್ನ ತಿಂದು ಹೋಗ್ತಾರೆ. ಕೆಲವೊಂದು ಸಾರಿ ಅವರು ಡಬ್ಬಿ ತೊಗೊಂಡು ಹೋದ ಕೂಡಲೇ ನಂತರ ಆಮೇಲೆ ಕೆಲವೊಂದು ಸಾರಿ ಮಾಮರ ಅಥವಾ ಅತ್ತಿ ನಮ್ಮ ಇದನ್ನ ಮಾಡು ಅಂದರೆ ಕೆಲವೊಂದು ಸಾರಿ ಮಾಡ್ಕೋತಿರ್ತೀನಿ ರೀ ಫ್ರೆಂಡ್ಸ. ಇಲ್ಲಾಂದರೆ ಬೆಳಗ್ಗೆನೇ ಅಡುಗೆನ ಮುಗಿಸ್ಕೊಂಡಿರ್ತೀನಿ. 11 ಗಂಟೆ ಇಲ್ಲ 12 ಗಂಟೆ ಅನ್ನೋಷ್ಟರಲ್ಲಿ ಊಟ ಮಾಡೋದ್ರಂದ್ರೆ ಒಮ್ಮೆ ರಾತ್ರಿನೇ ಊಟ ಮಾಡ್ತಾರೆ ಫ್ರೆಂಡ್ಸ. ಅಷ್ಟೇನು ಅಡುಗೆ ಕೆಲಸ ಇರಂಗಿಲ್ಲ ರೀ. ಆದರೂ ಕೂಡ ಇವತ್ತು ಗುರುವಾರ ದಿನ ಅವರು ಮನ್ಯಾಗ ಅದರ ಡಬ್ಬಿ ಇಲ್ಲ ಅಂಥೇಳಿ ದೋಸೆ ಮಾಡ್ಬೇಕಂತೇಳಿ ನಿನ್ನೆ ರಾತ್ರಿನೇ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಫ್ರೆಂಡ್ಸ. ಇದಕ್ಕೆ ಒಂದು 3 ಗ್ಲಾಸ್ ಆಗುವಷ್ಟು ಅಕ್ಕಿ ನೆನೆ ಹಾಕ್ಕೊಂಡಿದ್ದೀರಿ. ಅದಕ್ಕೆ 1 ಗ್ಲಾಸ್ ಉದ್ದಿನಬೇಳೆ ಹಾಗೆ ಒಂದು ಸ್ವಲ್ಪನೇ ಮೆಂತ್ಯಕಾಳು ಹಾಗೆ ಅವಲಕ್ಕಿನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ. ಈಗ ಬೆಳಗ್ಗೆ ಅದು ಸಾಕಷ್ಟು ಸಾರಿ ನಾನು ದೋಸೆ ರೆಸಿಪಿ ಅದು ಹಿಟ್ಟು ಕೂಡ ಯಾವ ರೀತಿ ರೆಡಿ ಮಾಡೋದು ಹಾಗೆ ದೋಸೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಇನ್ನೊಮ್ಮೆ ನಾನು ನೆಕ್ಸ್ಟ್ ಮಾಡುವಾಗ ಕ್ವಾಂಟಿಟಿ ಅಂದರೆ ಎಷ್ಟು ಕ್ವಾಂಟಿಟಿ ಉದ್ದಿನಬೇಳೆ, ಎಷ್ಟು ಕ್ವಾಂಟಿಟಿ ಅಕ್ಕಿನ ಹಾಕಿನ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ನಂದು ಕೂಡ ಬೆಳಗ್ಗೆ ಹಿಡ್ಕೊಂಡು ತುಂಬಾ ಬ್ಯುಸಿ ಇರೋ ಕಾರಣ ನಾನು ಪೂರ್ಣ ಹಿಟ್ಟು ಮಾತ್ರ ತುಂಬಾ ಸಾಫ್ಟಾಗಿ ಮೃದುವಾಗಿ ಉಬ್ಬಿ ಬಂದಿತ್ತು ರೀ. ಭಾಳ ಚಂದ ಬಂದಿತ್ತು ಹಿಟ್ಟು. ಹಾಗೆ ಮೊದಲಿಗೆ ಒಂದು ಸಣ್ಣ ದೋಸೆ ಅಂದರೆ ಹಂಚಿನ ಮೇಗಿಂದ ಗಂಡಸು ಮಕ್ಕಳಾಗಲಿ ಅಥವಾ ಮೊದಲಿನ ದೋಸೆ ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಒಂದು ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ತಕ್ಕೊಂಡು ಆಮೇಲೆ ಬೇರೆ ದೋಸೆನ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ. ವಿಡಿಯೋ ಮಾಡ್ಲಿಕ್ಕೆ ಕೂಡ ಯಾರು ಖಾಲಿ ಇಲ್ಲ ರೀ, ಅಂದರೆ ಎಲ್ಲರೂ ಕೂಡ ಬ್ಯುಸಿ ಇದ್ದಾರೆ. ಹಾಗೆ ನನಗೆ ವಿಡಿಯೋ ಸ್ಟ್ಯಾಂಡ್ ಕೂಡ ಇಲ್ಲಂತ ಮೊದಲೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ನಾನು ಸಾಕಷ್ಟು ಸಾರಿ ಮಾಡಿದ್ರು ಕೂಡ ನನ್ನ ವಿಡಿಯೋ ನಾನೇ ಒಂದು ಎಲ್ಲಾದರೂ ಒಂದು ಪ್ಲೇಸ್ ಮೇಲೆ ಇಟ್ಟು ಅಥವಾ ಒಂದು ಬಾಕ್ಸ್ ಮೇಲೆ ಇಟ್ಟು ವಿಡಿಯೋನ ಮಾಡ್ಕೋತೀನಿ. ಹಾಗೆ ನಮ್ಮದು ಮನೆಯವ್ರ ಡಬ್ಬಿ ಇಲ್ಲಾಂದ್ರೆ ನಮ್ಮ ಚಿನ್ನೊಂದು ಸ್ಕೂಲ್ ಅದ ರೀ ಫ್ರೆಂಡ್ಸ. ಒಂದು ಸ್ಕೂಲಿಗೆ ಅವ್ನ ಡಬ್ಬಿ ದೋಸೆ ಮತ್ತು ಚಟ್ನಿ ಒಯ್ತೀನಿ ಅಂದ ರೀ. ಅವನಿಗೀಗ ಹಾಲನ್ನ ಹಾಕಿ ಕೊಡ್ತಾಯಿದ್ದೆ. ಅತ್ತಿ ಒಯ್ದು ಅವನ್ನ ಹಾಲು ಕುಡಿಸ್ತಾಳ್ರಿ ಫ್ರೆಂಡ್ಸ. ಈಗ ದೋಸೆಗೆ ಬೇಕಾಗುವಂಥ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದಂತ ನೋಡಮ್ರಿ ಫ್ರೆಂಡ್ಸ. ಈಗ ಮೊದಲಿಗೆ ಒಂದು 10 ನಿಮಿಷದಿಂದ ಮುಂಚೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀರಿ. ಅದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು 10 ರಿಂದ 12 ಹೆಸರು ಬೆಳ್ಳುಳ್ಳಿ, 1-2 ಇಂಚು ಹಸಿ ಶುಂಠಿ, ಹಾಗೆ 1 ಸ್ಪೂನ್ ಜೀರಿಗೆ, ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪು ಹಾಕೋಬೇಕ್ರಿ. ಹಾಗೆ ಒಂದು ಸ್ವಲ್ಪ ಪುಟಾಣಿನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಿದ್ದರೆ ಧನಿಯಾ ಕಾಳನ್ನ ಸ್ವಲ್ಪನೇ ಧನಿಯಾ ಕಾಳು ಸೇರಿಸ್ಕೊತಾ ಇದ್ದೀನಿ ರೀ. ಹಾಗೆ ಒಂದಿಷ್ಟು ಹುಣಸೆ ಹಣ್ಣು, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಪೂರ್ಣ ಪೇಸ್ಟ್ ಮಾಡ್ಕೋಬೇಕ್ರಿ. ಅಷ್ಟರಲ್ಲಿ ನಮ್ಮ ಚಿನ್ನು ಒದರ್ತಾ ಇದ್ದಾನೆ ರೀ ಫ್ರೆಂಡ್ಸ. ಹೊರಗಡೆ ಹೋಗ್ತಾ ಇದ್ದೀನಿ ನಾನು. ಈಗ ವಿಡಿಯೋ ಮಾಡಲ ಹ್ಞೂ ಮಾಡ್ಲಾತೀನಿ. ತಂದಾನೆ ಮಾಡಿ ಏನು ಮಾಡ್ದಿ? ಅಡುಗೆ ಮಾಡೋಕ್ಕೆ ಬಿಡಿಸಿ ವಿಡಿಯೋ ಮಾಡೋದು. ಹೋಗು ಆಟ ಅಲ್ಲಿ ಶನಿವಾರ ದಿನ ಆಟ ಆಡೋದ ಮಾಡಿ ತೋರ್ಸ ಮತ್ತೆ ಹೋಗಿ ಟೈಮ್ ಆಗಿದೆ. ಹೋಗಿ ಇರಲಿಲ್ಲ ಮಾತಾಡು ಸಾರಿ ಮಾತಾಡು ಎಲ್ಲಿಗೆ ಹೊಂಟಿ ಮಾತಾಡು ಯಾಕೆ ಸಾಲಿಗೆ ಇಲ್ಲ ಹೋಗ್ಬಾ. ಇಲ್ಲ ಮಾತಾಡು. ನಾನೇ ಅಂದೆ ಶನಿವಾರ ದಿವಸ ನಿಮ್ಮ ಅಲ್ಲಿ ಆಟ ಆಡಿಸ್ತಾರಲ್ಲ ಆವಾಗ ವಿಡಿಯೋನು ಮಾಡ್ತೀನಿ ಅಂತ ಹೇಳಿದ್ನಪ್ಪ. ಮಾಡಲ್ಲ ಅಂತ ಹೇಳಿ ನಿನಗೆ ಮಾಡ್ತೀನಿ ಅಂತ ಹೇಳಿ ಬಾ. ಓಡಾಡೋದು ಬಾ ಬಾಪು
ಇವತ್ತು ಏನೇನು ಕಬಡ್ಡಿ ಎಲ್ಲ ಆಡಿಸ್ತಿರ್ಬೇಕು ಅಂದಾಜು. ನಿಮ್ಮ ಮ್ಯಾಮ್ಗ ವಿಡಿಯೋ ಮಾಡ್ಕೇಸಿಂದ್ರ ಫೋನಿಗೆ ಬಿಡು ಅಂತೇವು. ಹಾಂ ಏನು ನಿಮ್ಮ ಮೇಡಮ್ ನಿನ್ನೆ ಕೇಳೋದಿಲ್ಲ? ಏನು ಕೇಳೋದು ನಿಮ್ಮ ಮೇಡಮ್ ಹೇಳಿ? ನಿನ್ನೆ ನನ್ನ ದೋಸೆ ಹೊತ್ತದಲ್ಲಿ ಹೋಗ್ಲಿ ಜಲ್ದಿ ಪಾಟೀಲ್. ಹೋಗು ಅವ್ನು ನೋಡಿ. ಯಾರು ನಾ ಹೋಲೆ ಮಾಮ ಹೋಗಂದೆ. ಮಾಮ ಹೋಗ್ತಾನೆ ಏನು ಸಾಲಿಗೆ? ಟಾಟಾ ಟಾಟಾ ಅಪ್ಪು. ಹೋಗು. ಮಕ್ಕಳಂದ್ರೆ ಹಾಗೆ ನೋಡಿ ಫ್ರೆಂಡ್ಸ. ಅವನು ಸ್ಕೂಲಿಗೆ ಹೋಗ್ತಾ ಇದ್ದ, ನಾನು ಬ್ಯುಸಿ ಇದ್ದೀನಪ್ಪ ವಿಡಿಯೋ ಮಾಡೋಂಗಿಲ್ಲ ಅಂತಂದ್ರೆ ಆ ರೀತಿ ಮಾಡ್ದೆ ನೋಡ್ರಿ ಫ್ರೆಂಡ್ಸ. ಅದ್ರ ಸಲುವಾಗಿ ನಾನು ಕೂಡ ಡೈರೆಕ್ಟ್ ವಾಯ್ಸ್ ಕೊಟ್ಟೆ. ಅಂದರೆ ನಮ್ಮ ಚಿನ್ನು ಯಾವ ರೀತಿ ಹಠ ಮಾಡ್ತಾನೆ ಎಲ್ಲರ ಮೇಲೆ, ನಮ್ಮ ಮಮ್ಮಿ ನಮ್ಮ ಪಪ್ಪನ ಜೊತೆನೇ ಹಠ ಮಾಡಬೇಕು, ಇವ್ರ ಜೊತೆ ಹಠ ಮಾಡಬಾರ್ದು ಅನ್ನೋದಿಲ್ಲ. ಮಕ್ಕಳ ಮನಸ್ಸು ಅಷ್ಟೇ ಮುಗ್ಧತೆ ಇರ್ತದೆ, ಯಾರಿದ್ರೂ ಅಷ್ಟೇ ಅವರು ಹಠ ಮಾಡ್ತಿರ್ತಾರೆ ಫ್ರೆಂಡ್ಸ. ಹಾಗೆ ನಾನು ದೋಸೆ ಹಾಕಿ ಹೋಗಿದ್ದೆ ರೀ ಫ್ರೆಂಡ್ಸ. ಅದ್ರ ಸಲುವಾಗಿ ನಾನು ದೋಸೆ ಹೊತ್ತು ಅಂತ ಹೇಳಿದೆ ರೀ. ನೋಡಿರಿ ಈ ರೀತಿ ದೋಸೆನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ತುಂಬಾ ಮಸ್ತ್ ಬಂದಿದ್ದು. ಹಾಗೆ ಎಲ್ಲರೂ ಕೂಡ ನಾಷ್ಟ ಕೂಡ ಕೊಡ್ತಾ ಇದ್ದಾರೆ, ಹಾಕಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ. ಪ್ಲೇಟ್ ಹಚ್ಚಿ ಕೊಟ್ಟಿದ್ದೆ. ಹಾಗೆ ಮತ್ತು ಬಿಸಿ ಬಿಸಿ ದೋಸೆ ಕೂಡ ಒಯ್ದು ಕೊಡ್ತಾ ಇದ್ದೀನಿ ರೀ. ಈ ದೋಸೆ ಮಾಡ್ಕೊಂಡೆ ಅಂದ್ರೆ ಫ್ರೆಂಡ್ಸ, ಇನ್ನು ಇಡ್ಲಿ ಅಥವಾ ಪಡ್ಡು ಆದರೆ ಒಂದು ಸಾಚೆ ಒಬ್ಬರಿಗೆ ಓಕೆ ಅನಿಸುತ್ತೆ ರೀ. ಆದರೆ ಈ ದೋಸೆ ಇದ್ದರೆ ಬಿಸಿ ಬಿಸಿ ಇದ್ರೇ ಟೇಸ್ಟ್ ಆಗುತ್ತೆ ಅಂಥೇಳಿ ಇಬ್ಬರಿಗೆ ಒಂದೇ ಟೈಮಲ್ಲಿ ತಾಟನ್ನ ಹಚ್ಚಿ ಕೊಟ್ಬಿಟ್ಟಿನ್ರಿ. ಅಷ್ಟರಲ್ಲಿ ಒಬ್ರಿಗೆ ಕೊಡೋ ಅಷ್ಟರಲ್ಲಿ ಇನ್ನೊಬ್ರಿಗೆ ಇದು ಆಗೋ ಅಷ್ಟರಲ್ಲಿ ಒಂದು ದೋಸೆ ಕೂಡ ಹೊತ್ರಿ ಫ್ರೆಂಡ್ಸ. ಅಂದರೆ ಸ್ವಲ್ಪ ಜಾಸ್ತಿನೇ ಕಪ್ಪಾಯಿತು. ಹಾಗೆ ನೋಡಿರಿ ಫ್ರೆಂಡ್ಸ, ನಮ್ಮ ಮನೆಯವ್ರು ಇವತ್ತು ಸುಟ್ಟಿ ಅದ, ಮನೆಯೊಳಗೆ ಇರ್ತಾರತ್ತೆ. ನಾನು ನಿನ್ನೆ ಪ್ಲ್ಯಾನ್ ಮಾಡಿಕೊಂಡು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡೆ ರೀ. ಆದರೆ ಅವರು ಇವತ್ತು ಕೂಡ ತಾವು ಕಂಪ್ನಿಗೆ ಹೋಗ್ತೀನಿ ಅಂದರೆ ಅಲ್ಲಿ ಹುಡುಗರಿಗೆ ಅಂದರೆ ಕಂಪ್ನಿ ಒಳಗೆ ಕೆಲಸ ಮಾಡುವಂಥ ಬ್ಯಾಚುಲರ್ ಹುಡುಗರು ಅದಾವಂತೆ, ಅವ್ರಿಗೆ ಕೂಡ ಒಂದು ಸ್ವಲ್ಪ ದೋಸೆನ ಹಾಕಿಕೊಡು ಒಯ್ತೀನಿ ಅವರಿಗೆ ಒಂದು ಸ್ವಲ್ಪ ಅಂದರೆ ಫ್ರೆಂಡ್ಸ. ಅದ್ರ ಸಲುವಾಗಿ ಅವ್ರಿಗೆ ಒಂದಿಷ್ಟು ಕೊಡ್ಬೇಕಂತೇಳಿ ಒಂದು 4 ಜನ ಹುಡುಗರಿಗೆ ಆಗುವಷ್ಟು ದೋಸೆನ ಹಾಕೋತಾ ಇದ್ದೀನಿ ರೀ. ಹೀಗೆ ನೋಡಿರಿ ಒಂದಿನೂ ಕೂಡ ಅವರು ಮನೆಯೊಳಗೆ ಇರೋಂಗಿಲ್ಲ ರೀ. ವಾರಕ್ಕೊಂದು ಇಲ್ಲಿ ಮಹಾರಾಷ್ಟ್ರದೊಳಗೆ ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಅಷ್ಟೇ ಸಂಡೇ ಸುಟ್ಟಿ ಇರ್ತದೆ ರೀ. ಈ ರೀತಿ ಕಂಪ್ನಿಗಳು ನಾರ್ಮಲ್ ಕಂಪ್ನಿಯವರಿಗೆ ಗುರುವಾರ ದಿನ ಸುಟ್ಟಿ ಇರ್ತದೆ ರೀ ಫ್ರೆಂಡ್ಸ. ನಮ್ಮ ಮನೆಯವ್ರು ಕೂಡ ಪ್ರತಿ ಗುರುವಾರ ಮನೆಯೊಳಗೇ ಇರ್ತಾರೆ. ಆದರೆ ಕಮ್ಮಿ ರೀ ಫ್ರೆಂಡ್ಸ, ಕಮ್ಮಿ ಟೈಮ್ ಇರೋದು ಮನೆಯೊಳಗೆ. ಒಂದು 15 ದಿನಕ್ಕೆ ಒಂದು ಸಾರಿ ಆದರೂ ಮನೆಯಾಗಿದ್ರೆ ಅದು ಜಾಸ್ತಿ ಆಗ್ತದೆ. ಅಂದರೂ ಗುರುವಾರ ಮನೆಯೊಳಗಿದ್ರೆ ಒನ್ ಟೈಮ್ ಮಕ್ಳಿಗೆ ಕಂಪ್ನಿ ಸೈಡ್ ಹಾಯ್ದು ಬರ್ತಾರೆ ಹೋಗಿ ಏನರ ಬೇರೆ ಕೆಲಸಗಳು ಇರ್ತಾವಂತೇಳಿ. ಈ ರೀತಿ ಕೆಲಸ ಮಾಡ್ತಿದ್ರೆ ಒಂದು ಸ್ವಲ್ಪನೂ ವಾರದಲ್ಲಿ ಒಂದಿನ ಕೂಡ ಅವ್ರಿಗೆ ಫ್ಯಾಮ್ಲಿಗೆ ಟೈಮ್ ಕೊಡ್ಲಿಕ್ಕೆ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ದುಡಿಬೇಕಂದ್ರೆ ನಾವು ಫ್ಯಾಮ್ಲಿನ ಬಿಡಬೇಕಾಗತ್ತೆ ರೀ. ಅಂದ್ರೆ ಇವತ್ತು ಸುಟ್ಟಿ ಅದಂತೇಳಿ ಮನ್ಯಾಗ ಕುಂತ್ರೆ ನಡೆಯಂಗಿಲ್ಲ ರೀ. ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀವಿ ಅಂದ ಕೂಡಲೇ ಅವ್ರು ಕರೆದಾಗ ಹೋಗ್ಬೇಕಾಗತ್ತೆ. ಹಾಗೆ ಇವತ್ತು ಮಾಲ್ ಕೂಡ ಮಟ್ರಿಯಲ್ ಬರ್ತದೆ, ಹೋಗಲೇಬೇಕು ನಾ ಇವತ್ತು ಅಂತೇಳಿ ಆ ಹುಡುಗರು ಕೂಡ ಫೋನ್ ಮಾಡಿ ಹೇಳಿದ್ರಿ. ಅಂದ್ರೆ ನಾ ತೊಗೊಂಡು ಬರ್ತೀನಿ ಇವತ್ತು ನೀವು ನಾಷ್ಟಾನ ಮಾಡ್ಕೋಬೇಡಿ ಅಂಥೇಳಿ. ಈಗ ಅವ್ರಿಗೆ ಕೂಡ ನಾಷ್ಟಾನ ಹಾಕಿ ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ. ಟೈಮ್ ನೋಡಿರಿ ಫ್ರೆಂಡ್ಸ 1 ಗಂಟೆ ಆಯಿತು. ಇನ್ನೂ ಅಡುಗೆ ಕೆಲಸ ಬಾಕಿ ಇದೆ ರೀ. ಬೆಳಗಿನ ನಾಷ್ಟ ಅದು ಮುಗಿಸ್ಕೊಂಡು ಬಾಂಡೆ ತೊಳ್ಕೊಂಡು ಇಟ್ಕೊಂಡಿನಿ ರೀ. ಇದ್ರೊಳಗೆ ನೀರು ಯಾಕೆ ತುಂಬ್ಕೊಂಡಿನಿ ಅಂದ್ರೆ ಕಿಚನ್ದೊಳಗೆ ಇಷ್ಟು ನೀರು ತುಂಬ್ಕೊಂಡಿನಿ ರೀ ಫ್ರೆಂಡ್ಸ. ಇವತ್ತು ಗುರುವಾರದ ಬಾತ್ರೂಮಲ್ಲಿ ಕೂಡ ಬಕೆಟ್ಗಳದು ತುಂಬಿ 11 ಗಂಟೆಗೆ ಲೈಟ್ ಹೋಗ್ಯಾವ್ರಿ. ಮಷಿನ್ದೊಳಗೆ ಬಟ್ಟೆ ಹಾಕ್ಕೊಂಡಿನಿ ಫ್ರೆಂಡ್ಸ. ಅಷ್ಟೇ ಕುಂತ್ಬಿಟ್ಟಾವ 10:30 ಪೌಣೆ 11ಕ್ಕೇನು ಬಟ್ಟೆ ಹಾಕಿನ್ರಿ. ಮಷಿನ್ಗೆ ಟೈಮ್ ಕೂಡ ಕರೆಕ್ಟ್ ನೋಡಿಲ್ಲ ನಾನು. ಆ ಟೈಮ್ದಾಗ ಮೇ ಬಿ ಇನ್ನೂ ಅದೇ ಒಂದು 10 ನಿಮಿಷ ಆಗಿರ್ಬೋದು ಮಷಿನ್ಗೆ ಬಟ್ಟೆ ಹಾಕಿ ನಾನು. ಲೈಟ್ ಹೋಗ್ಬಿಟ್ಟವ್ರಿ. ಆಮೇಲೆ ಈಗ 1 ಗಂಟೆ ಆಯಿತು, ಇನ್ನೂ ಲೈಟ್ ಬಂದಿಲ್ಲ. ಜಸ್ಟ್ ಬಂದ್ರಿ ಫ್ರೆಂಡ್ಸ. ಫ್ಯಾನ್ ಚಾಲೂ ಅದ. ಜಸ್ಟ್ ನಂದೇ ಟೈಮ್ ಚಲೋ ಅದ ನೋಡ್ರಿ. 1 ಗಂಟೆಗೆ ಇನ್ನೂ ಅಡುಗೆ ಕೆಲಸ ಮಾಡಬೇಕು. ಹಾಗೆ ಬಟ್ಟೆನೂ ಮಷಿನ್ಗೆ ಹಾಕಿದ್ದೀನಿ. ಅರ್ಧಕ್ಕೆ ನಿಂತವು, ಏನು ಮಾಡ್ಬೇಕಂತ ಅನಿಸ್ಬಿಟ್ಟಿತ್ರಿ. ನೋಡಮ್ರಿ ಫ್ರೆಂಡ್ಸ, ಇವತ್ತಿನ ಲಾಗ ಬೆಳಗಿನ ನಾಷ್ಟ ರೊಟ್ಟಿನ ಶೇರ್ ಮಾಡ್ಕೊಂಡೆ. ಹಾಗೆ ಈಗ ಮಷಿನ್ಗೆ ಬಟ್ಟೆ ಹಾಕ್ಕೊಂಡಿದ್ದೀರಿ, ತೋರಿಸ್ತೀನಿ ರೀ ನಿಮ್ಗೆ. ಟೈಮಿಂಗ್ ಇನ್ನೂ 11 ಗಂಟೆ, ಈಗ ಹತ್ತತ್ರ 1 ಗಂಟೆಗೆ 5 ನಿಮಿಷ ಆಗ್ತಾ ಪತ್ರಿ ಟೈಮು. ಇನ್ನೂ ಮಷಿನ್ ಈಗ ಸ್ಟಾರ್ಟ್ ಆಗ್ಯದ ನೋಡ್ರಿ. ಇನ್ನೂ 42 ನಿಮಿಷದ್ದು ಟೈಮಿಂಗ್ ಅದ ರೀ ಫ್ರೆಂಡ್ಸ. ಅದೇ ಒಂದು 10 ನಿಮಿಷ ಆಗಿತ್ತು ಜಸ್ಟ್ ಹಾಕಿ ನಾನು. ಅಂದರೆ 52 ನಿಮಿಷದ್ದು ಇಟ್ಕೊಂಡಿದ್ದೆ ರೀ. ಟೈಮಿಂಗ್ 52 ನಿಮಿಷ ಇಟ್ಕೊಂಡಿದ್ದೆ. 10 ನಿಮಿಷ ಆಗಿತ್ತು ಲೈಟ್ ಹೋಗಿ ಈಗ ಜಸ್ಟ್ ಬಂದಿರಿ. ಸ್ಟಾರ್ಟ್ ಆಯ್ತು ಮಷೀನು. ಪುಣ್ಯಕ್ಕೆ ನಂದೇ ದೈನ ಚಲೋ ಅದ ರೀ. ಯಾಕಂದ್ರೆ ಇನ್ನೂ ಅಡುಗೆ ಕೆಲಸ ಮುಗಿಸ್ಕೋಬೇಕ್ರಿ. ಇವತ್ತು ಗುರುವಾರ ಇರೋ ಕಾರಣ ಬೆಳಗ್ಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊತ ಆದರೆ ಎಲ್ಲ ಮುಗಿಸ್ಕೊಂಡು ನನ್ನ ವಿಡಿಯೋ ವಾಯ್ಸಿಂಗ ಎಡಿಟಿಂಗ ಅದೆಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ
1 ಗಂಟೆ ಆಗ್ತಾ ಬಂತು. ಅದಕ್ಕೆ ಕಿಚನ್ದೊಳಗೆ ಬಂದಿದ್ದೆ ರೀ, ನೋಡಬೇಕು ಕಡೆಗೆ ಹೆಂಗೆ ಅದು ಲೈಟ್ ಇರಲಿಲ್ಲ ಅಂದ್ರೂ ಕೂಡ ಮಷಿನ್ ಅಷ್ಟೇ ಓಪನ್ ಆಗಂಗಿಲ್ಲ ರೀ, ಅದು ತಾನೇ ಓಪನ್ ಆಗಂಗಿಲ್ಲ. ಮತ್ತು ಲೈಟ್ ಬಂದು ಅದು ಹೆಂಗೆ ಮಾಡಬೇಕಿತ್ತು ಮುಂದಿನ ಪ್ರೊಸೀಜರ್ ನನಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ. ನೋಡ್ಬೇಕಿತ್ತು ರೀ. ನೋಡಿರಿ ಎಲ್ಲ ಕಡೆ ಯಾಕಡೆ ಹೋದ್ರೂ ವಿಂಡೋಸು ಲೈಟ್ ಇದ್ರದ್ದು ಅಷ್ಟು ವಿಡಿಯೋ ಬ್ಲರ್ ಬರ್ಲಾತದ್ರಿ ಫ್ರೆಂಡ್ಸ. ನೋಡಮ್ರಿ ಏನೇನೆಲ್ಲ ಮಧ್ಯಾಹ್ನ ಅಡುಗೆ ಮಾಡ್ಕೋತೀನಿ. ಹಾಗೆ ಒಳ್ಳೆ ಕಮೆಂಟ್ ಹಾಕ್ತಾಯಿದ್ರಿ. ಆ ಕಡೆ ಕೂತ್ರು ನೋಡಿರಿ, ಯಾವ ಸೈಡ್ ಕೂತ್ರು ಪೂರ್ತಿ ಬೆಳಕು ಕಾಣಿಸ್ಲಾತಿ. ಈ ರೂಮಿಗೆ 2 ವಿಂಡೋ ಅದಾವ ರೀ. ಆ ರೂಮ್ನಾಗ 1 ವಿಂಡೋ, ಆ ಕಡೆ ಹಾಲ್ನಾಗ ಹೋದ್ರೆ ಬಾಲ್ಕನಿದು, ಕಿಚನ್ದೊಳಗೆ ಹೋದ್ರೆ ವಿಂಡೋದ ಬೆಳಕು. ಗಾಳಿ ಬೆಳಕಿಗೇನು ತೊಂದರೆ ಇಲ್ಲ ರೀ ಫ್ರೆಂಡ್ಸ್. ಅಪಾರ್ಟ್ಮೆಂಟ್ದೊಳಗಿದ್ರೂ ಒಳ್ಳೆ ಗಾಳಿ ಬೆಳಕದ, ಚೆನ್ನಾಗಿರುತ್ತೆ. ಆದರೆ ಈಗ ಮನೆಯಲ್ಲಿ ಕೂಡ ಯಾರೂ ಇಲ್ಲರಿ, 1 ಗಂಟೆ ಆಯಿತು. ಮಾಮ ಕೂಡ ಚಿನ್ನು ಕರೆಯಕ್ಕೆ ಹೋಗ್ಯಾನ್ರಿ. ಅತ್ತಿ ಸ್ವಲ್ಪ ನಮ್ಮ ಹಳೆ ಮನೆ ಕಡೆಗೆ ಹೋಗ್ಯಾರ. ಹಾಗೆ ನಮ್ಮ ಮನೆಯವ್ರು ಗುರುವಾರ ಇದ್ದರೂ ಕೂಡ ಅವ್ರದ್ದು ಸುಟ್ಟಿ ಇಲ್ಲರಿ, ಅದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂಥೇಳಿ ಮತ್ತೆ ಬೆಳಗ್ಗೆ ಹೋದ್ರಲ್ಲಿ ನೋಡಿದ್ರಲ್ರಿ ಫ್ರೆಂಡ್ಸ, ಒಂದು ಸ್ವಲ್ಪ ನಾಷ್ಟಾನ ಹುಡುಗರಿಗೆ ಅಂಥೇಳಿ ನಾಷ್ಟಾನ ಹಾಕಿ ಕೊಟ್ಟಿದ್ದೆ, ತೊಗೊಂಡು ಹೋಗ್ಯಾರ. ಇನ್ನು 3 ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾರ. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮಾತಾಡ್ರೋ ಅಷ್ಟರಲ್ಲಿ ನನಗೂ ಕೂಡ ಉಸಿರು ತೊಗೊಳಂಗಲ್ಲ ಆಗ್ತದ್ರಿ. ಈಗ ಸ್ವಲ್ಪ ನಾಷ್ಟ ಕೂಡ ಹೊಟ್ಟೆಗೆ ಬಿದ್ದದ್ರಿ, ನಿದ್ದೆ ಮಾಡ್ಬೇಕು ಅನಿಸ್ಲಾಗ್ತದೆ ನೋಡ್ರಿ. ಅಷ್ಟರಲ್ಲಿ ಮಧ್ಯಾಹ್ನ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಅನ್ನ ಸಾಂಬಾರು ಮತ್ತು ಚಟ್ನಿನ ಮಾಡ್ಕೊಂಡಿದ್ದೀನಿ ರೀ. ಈಗ ಒಂದಿಷ್ಟು ಚಪಾತಿನ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ. ಗುರುವಾರದ ಇವತ್ತು ಏನಾದರೂ ಟೈಮ್ ಸಿಗುತ್ತಾ ಜಾಸ್ತಿ ಮಧ್ಯಾಹ್ನ ಬಿಸಿ ಬಿಸಿದು ಸ್ಪೆಷಲ್ ಮಾಡ್ಬೇಕು ಅಂದ್ಕೊಂಡೆ ರೀ. ಆದ್ರೆ ಅದು ನಾವು ವಿಚಾರ ಮಾಡೋದು ಒಂದೇ ಆಗೋದೇ ಒಂದು ಆಗಿಬಿಡುತ್ತೆ ರೀ. ಯಾಕಂದರೆ ಇಷ್ಟೊತ್ತನ ಎಲ್ಲ ಕೆಲಸಗಳು ಬಾಕಿ ಇರೋ ಕಾರಣ ಯಾವುದನ್ನು ಮಾಡೋಕ್ಕಾಗಲಿಲ್ಲ. ಈ ಮಧ್ಯಾಹ್ನ ಬಿಸಿ ಚಪಾತಿ ಮಾಡ್ಕೊಂಡಿರ್ತ, ಸಂಜೆ ಏನಾದರೂ ಮಾಡ್ಬೇಕಂತೇಳಿ ಚಪಾತಿನ ಮಾಡ್ಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ. ನಮ್ಮ ಚಪಾತಿ ರೆಸಿಪಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ಒಂದು ಚಪಾತಿ ರೆಸಿಪಿನೇ ಶೇರ್ ಮಾಡ್ಕೊಂಡಿದ್ದೀನಿ ರೀ, ಬೇಕಿದ್ದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ರಿ ಫ್ರೆಂಡ್ಸ. ಹಾಗೆ ನೋಡಿರಿ, ಬಾಳೆಕಾಯಿ ಸೇಕರಣೆ ಅಂತೇಳಿ ಈ ರೀತಿ ಬಾಳೆಕಾಯಿ, ಹಾಲು, ಮೊಸರು, ತುಪ್ಪನ ಹಾಕಿ ಒಂದು ರೀತಿ ಅಭಿಷೇಕ ಅಂತೀರಿ ನಮ್ಮ ಕಡೆ, ಅದನ್ನು ಕೂಡ ತಿಂತಿರ್ತಾರೆ. ಇವತ್ತು ಮಧ್ಯಾಹ್ನ ಊಟದ ಪ್ಲೇಟ ಈ ರೀತಿ ಇತ್ತು ನೋಡ್ರಿ. ಏನದು ಟೈಮ್ ನೋಡ್ರಿ ಫ್ರೆಂಡ್ಸ, 6 ಗಂಟೆಯಾಗಿ ಎಷ್ಟು ನಿಮಿಷ ಆಗಿದೆ. ಏನು ತಲೆಗಾಕಿತ್ತಿ ನೋಡಿ ಫ್ರೆಂಡ್ಸ್, ಇಲ್ಲಿ ತಲೆಗಿತ್ತೀನಿ. ನಮ್ಮ ಚಿನ್ನ ನೋಡ್ರಿ ಕಟಿಂಗ್ ಮಾಡ್ಸ್ಕೊಂಡ್ ಲಾಲಿಪಾಪ್ ಹಂಗೆ ಓಪನ್ ಮಾಡಿ ತಿನ್ಬೇಕೇನು ನೋಡ್ರಿ. ಇಲ್ಲಿ ಬರ್ತಾರ್ರಿ, ಮತ್ತು ಇಲ್ಲಿ ತಲೆಗಿಂದ್ರೂ ಬರ್ತದ್ರಿ. ಮುಂಜಾಳೆ ಎಷ್ಟು ಸಾರಿ ಮುಂಜಾಳೆ ಮಾತಾಡ್ತೀನಿ ಅದಿದ್ದಿಲ್ಲ, ಈಗ ಮಾತಾಡ ಟೈಮ್ ಅನ್ನೋ. ಮುಂಜಾನೆ ಸ್ಕೂಲಿಗೆ ಹೋಲತ್ತನ್ರಿ ಫ್ರೆಂಡ್ಸ. ವಿಡಿಯೋ ಮಾಡತ್ತೆ. ನಾವು ಒಳಗಡೆ ಅಡುಗೆ ಮನೆಯಾಗ ಕೆಲಸ ಅದ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಚಿನ್ನ ಲೋಕ್ ಹೆಂಗೆ ಕಾಣಿಸ್ಲಾತ ಹೇಳಿ ಫ್ರೆಂಡ್ಸ್. ಏನು ಗೊತ್ತು, ಮನೇನು ಕಟಿಂಗ್ ಮಾಡಿಸ್ಕೊಂಬಂದನ್ರಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ, ಇವತ್ತಿನ ರೂಟೀನ್ ಯಾವ ರೀತಿ ಇತ್ತು ಅಂತೇಳಿ. ಮತ್ತು ಮಧ್ಯಾಹ್ನ ಅಡುಗೆ ಮಾಡ್ಕೊಂಡು ಕೂಡಲೇ ವಿಡಿಯೋಗಳನ್ನು ತೊಗೊಳಕ್ಕಾಗಲಿಲ್ಲ ರೀ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಮ್ಮ ಚಿನ್ನ ಕೂಡ ಕಟಿಂಗ್ ಮಾಡ್ಕೊಂಬಂದಿನಿ. ನಾನು ಲಾಲಿಪಾಪ್ ತಂದಿನಿ, ತೋರಿಸ್ತೀನಿ. ಕಟಿಂಗ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ಹೊರಗಡೆ. ಬರುವಾಗ ತಿಲ್ಲಕ್ಕೆ ತೊಗೊಂಬಂದನ್ರಿ. ನಾನು ಕೂಡ ಸಂಜೆ ಟೈಮಲ್ಲಿ ಗೊತ್ತೇ ಇದೆ ನಿಮ್ಗೆ, 6 ಗಂಟೆಗಿಂತ ಮುಂಚೆನೇ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಈಗ ಹೊರಗಡೆ ಬಂದು ಕೂತಿದ್ದೆ ರೀ ಫ್ರೆಂಡ್ಸ. ಟೈಮ್ ನೋಡಿರಿ, ಈಗ ಹತ್ತತ್ರ 8 ಗಂಟೆ ಆಗ್ತದಂತೆ. 8 ಗಂಟೆಯಿಂದ ಈಗ ಮತ್ತೆ ಸಂಜೆ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ. ಇವತ್ತೊಂದು ಸ್ಪೆಷಲ್ ಬಜ್ಜಿನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಮೊದಲಿಗೆ ನಾನು ಕಡಲೆ ಹಿಟ್ಟನ್ನ ಸಾಣಿಗೆ ಮಾಡ್ಕೋತಾ ಇದ್ದೆ, ಅಂದರೆ ಸೋಸ್ ಇಟ್ಕೊಂಡಿರಲಿ ಅದನ್ನು ನಾನು ಸಾಣಿಗೆ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ. ಚಿನ್ನು ವಿಡಿಯೋ ಮಾಡ್ತಾ ಇದ್ದಾನೆ, ಕಿಚನ್ ಕಟ್ಟಿಂಗ್ ಫ್ರೆಂಡ್ಸು. ನಾನು ಮಾಡ್ತೀನಿ ಮಾಮಿ ಅಂತ ವಿಡಿಯೋ ಮಾಡ್ಲಾತ ನೋಡ್ರಿ. ಆದರೂ ಕೂಡ ಒಂದು ಸ್ವಲ್ಪ ಬಟ್ನ, ಅಂದರೆ ಈ ಕ್ಯಾಮ್ರಾ ಮುಂದೆ ಬಟ್ನ ತೊಗೊಂಡು ಬಂದಿದ್ದೆ ಅಂತ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ. ಈಗ ಹಿಟ್ಟನ್ನ ಕಲಿಸ್ಕೊತೀನಿ ರೀ ಫ್ರೆಂಡ್ಸ್. ಮೊದಲಿಗೆ ಒಂದಿಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡೆ ರೀ, ಯಾಕಂದ್ರೆ ಕಡಲೆ ಹಿಟ್ಟು ಮನೆಯೊಳಗಿಂದ ಅದ ರೀ, ಅಂದ್ರೆ ಬೇಳೆ ಬೀಸ್ಕೊಂಡಿರೋ ಹಿಟ್ಟು ಅದ ರೀ. ಅದ್ರ ಸಲುವಾಗಿ ಸ್ವಲ್ಪ ಬಿರುಸಾಗ್ತಾವೆ, ಗಟ್ಟಿ ಆಗ್ತಾವೆ ಅನ್ನೋ ಉದ್ದೇಶಕ್ಕಾಗಿ ಒಂದು ಸ್ವಲ್ಪ ಸೋಡಾನ ಜಾಸ್ತಿ ಹಾಕ್ಕೊಂಡೆ. ಹಾಗೆ ಒಂದಿಷ್ಟು ಅಜ್ವಾನ್ ಕಾಳು, ಅಂದರೆ ಓಮ್ ಕಾಳನ್ನ ಈ ರೀತಿ ಅಂಗೈ ಒಳಗೆ ತಿಕ್ಕಿ ಹಾಕ್ಕೊಂಡ್ರೆ ಸ್ಮೆಲ್ಲು ಮಸ್ತ್ ಬರ್ತದೆ ರೀ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕಿ ಸ್ವಲ್ಪನೇ ನೀರನ್ನ ಹಾಕ್ಕೊತ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ರೀ. ಹಿಟ್ಟು ಮೊದಲೇ ಕಲಸಿಟ್ಕೊಂಡ್ರೆ ಆಮೇಲೆ ನಂತರ ಈರುಳ್ಳಿ ಅದೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನೀತದೆ ಅಂಥೇಳಿ ಈ ರೀತಿ ನೋಡಿರಿ. ಹಿಟ್ಟು ಈ ಹದಕ್ಕಿರ್ಬೇಕು ನೋಡಿರಿ ಫ್ರೆಂಡ್ಸ. ಈ ರೀತಿ ಇದ್ದರೆ ಬಜ್ಜಿ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರ್ತಾವ್ರಿ. ಇದು ನಾನೀಗ ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಟ್ಕೋತೀನಿ ರೀ ಫ್ರೆಂಡ್ಸ.
ಆಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಗೆ ಕೊತ್ತಂಬರಿನ ಸೇರಿಸ್ಕೊಂಡು ಈಗ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ. ಯಾಕೆ ಬಜ್ಜಿ ಮಾಡ್ಲಕ್ಕ? ಕೈ ಯಾಕೆ ತಗೊಂಡು? ಹಾಂ ಹಗುರು ಹಗುರು ಅಯ್ಯಪ್ಪ. ಆಮೇಲೆ ನೀವು ಪೈಲಿ ಹಾಕು ನೋಡಿ ಫ್ರೆಂಡ್ಸ. ಬಜ್ಜಿ ನಾ ಒಂದಿಟ್ಟು ಹಾಕ್ತೀನಿ ಅಂತ ನಿಂತನ್ರಿ ಸ್ವಲ್ಪ ಇದು ಎಣ್ಣೆ ಆಟ ಮಕ್ಕಳ ಸಂಗಟ ಆಡೋ ಆಟ ಅಲ್ರಿ. ಆದ್ರೆ ಕೇಳಂಗಿಲ್ಲಾಗೇನ್ರಿ ಅವ ಕೇಳಲಾಗೇನ್ರಿ. ಸ್ವಲ್ಪ ಹಾಕು ದೂರ ಹಿಂಗೆ ಎತ್ತರ ಹಿಡಿಬೇಕು. ಎತ್ತರ ಹಿಡಿ ಹಿಂಗೆ ಬರೀ ಹಿಂಗೆ ಎತ್ತರ ಹ್ಞೂ ಬಿಡು ಒಂದೇ ಹಾಂ ಗುಡ್ ಹ್ಞೂ ಬಸ್ ಎರಡಾದ್ರು ನೀನು ಹ್ಞೂ ಸಾಕು. ನೋಡಿರಿ ನಮ್ಮ ಚಿನ್ನು ಹೆಂಗೆ ಬಜ್ಜಿ ಮಾಡಿದಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಅದು ಕೈ ಪೂರ್ತಿ ಹಿಟ್ಟು ಇದು ಮಾಡಿ ನೋಡ್ರಿ ನಮ್ಮ ಚಿನ್ನೊಂದು ಎಷ್ಟು ಆಸೆ ಅದ ಬಜ್ಜಿ ಮಾಡೋದು. ನೀ ಎಣ್ಣೆ ಕಡಾಯಿ ಉಳಿಸ್ದಪ್ಪ ಅಂದ್ರೆ ನಾನು ಬಯಸ್ತಿದ್ದೀನಿ ಪಾಟಿ. ನೋಡ್ರಿ ಅವ್ನು ಕೂತ್ ಮಾಡೋದು ಹೆಂಗದ. ಹಾಂ ತಗೋ ಸಾಕು ತಗೋ ಸಾಕು ತಗೋ ಸಾಕು ತಗೋ ಬಂದು ತಗೋ. ನೋಡ್ರಿ ನಮ್ಮ ಚಿನ್ನ ಎರಡು ಬೇಡಪ್ಪ ಸಾಕು. ನೋಡ್ರಿ ನಮ್ಮ ಚಿನ್ನ ಎರಡು ಚಿಟ್ಟಿ ಮಳಿ ಬಜ್ಜಿ ಮಾಡ್ಯಾನ್ರಿ ಫ್ರೆಂಡ್ಸ. ಈಗ ನಾ ಮಾಡ್ಕೊತೀನಿ. ಸಾಕು ಬಾ ಸಾಕು ಯಪ್ಪ. ಸಿಡಿಕೇನಿಲ್ಲ ಒಂದು ಮಾತು ತೋರಿಸ್ತಾ ಅದು ಸ್ವಲ್ಪ ಒಲೆಯನ್ನು ನಾವು ಕೊಡಬೇಕು ಅನ್ಕೋಬೋದ್ರಿ ಫ್ರೆಂಡ್ಸ. ಎಷ್ಟು ದಪ್ಪ ಬಜ್ಜಿ ಮಾಡ್ಕೊಂಡಿರಿ ಅಂಥೇಳಿ ಪಾವನೊಳಗೆ ತೊಗೊಂಡು ಮಾಡ್ಬೇಕಂತೇಳಿ ಸಾರಿ ಪಾವ್ ತೊಗೊಂಡು ಬಂದಾರ್ರಿ. ಅದ್ರ ಸಲುವಾಗಿ ಸ್ವಲ್ಪ ದಪ್ಪ ಆದರೆ ಪಾವಿನೊಳಗೆ ತಿಲ್ಲಕ್ಕೆ ಕಾಂಬಿನೇಷನ್ ಚಲೋ ಆಗ್ತದೆ ಅಂಥೇಳಿ ಮಾಡ್ಕೊಂಡು ನೋಡ್ರಿ. ಓರಿ ಬರ್ರಿ ನೀನೇ ಮಾಡ್ಕೊಂಡೆ ನಿಮ್ಮ ಮಾಮಗೆ ನಾ ಮಾಡ್ಕೊಂಡಿನಿ. ಹಾಂ ಚಿನ್ನ ನೋಡ್ರಿ ಯಾವ ರೀತಿ ಅವ್ರ ಮಾಮಾಗ ಕರ್ಕೊಂಬಂದಂತ ನೋಡಿದ್ರಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಮನೆಯವರು ಹೊರಗಡೆ ಹೋಗಿ ಕುಂತಿದ್ದರು ಅಂದರೆ ಟೆರಸ್ ಮೇಲೆ ಮೊಬೈಲ್ ಯೂಸ್ ಮಾಡ್ಕೊತ ಅಂದರೆ ನೋಡ್ಕೊತ ಕುಂತಿದ್ದರಿ. ಅವ್ರು ಹೋಗಿ ನಾನು ಒದರ್ತಾ ಇದ್ದೀರಿ ಅಂದ್ರೆ ಬಿಸಿ ಅದಾವು ಬಜ್ಜಿ ಹೀಗೆ ತಿನ್ಬರ್ರಿ ಬಿಸಿ ಇರುವಾಗ್ಲೇ ಅಂತೇಳಿ. ಅದಕ್ಕೆ ನಾವು ಓರಿ ಅಂದರೆ ಅವನು ಹೋಗಿ ಓರಿ ಬರ್ರಿ ನಾನೇ ಒದರ್ಲಾತೀನಿ ರೀ ಅಂತೇಳಿ. ಈ ರೀತಿ ಮಕ್ಕಳು ನೋಡ್ರಿ ಮಕ್ಕಳಿದ್ರಿ ನಾವು ಯಾವ ರೀತಿ ಅಂತೀವಿ ಅದನ್ನೇ ನಮ್ಗೆ ಮತ್ತೆ ವಾಪಸ್ ಅಂದು ತೋರಿಸ್ತಿದ್ದಾರೆ ನಮ್ಮ ಚಿನ್ನು. ತುಂಬಾ ಟೈಮ್ ಪಾಸ್ ಆಗುತ್ತೆ ನೋಡ್ರಿ ನಮ್ಮ ಚಿನ್ನು ಯಾವ ರೀತಿ ಮಾತಾಡ್ತಾನಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಯಾಕಂದ್ರೆ ಅವನು ನಾನೇ ಒಯ್ದು ಕೊಡ್ತೀನಿ ಅಂಥೇಳಿ ಈಗ ಹೊರಗಡೆ ನಮ್ಮ ಅತ್ತಿಗೆ ಹಾಗೆ ನಮ್ಮ ಮಾಮರಿಗೆ ಒಯ್ದು ಕೊಡ್ತಾ ಇದ್ದ ನೋಡ್ರಿ ಫ್ರೆಂಡ್ಸ. ನಮ್ಮ ಮಾಮರು ಕೂಡ ಇನ್ನೂ ಒಂದು ಸ್ವಲ್ಪ ನಿಂದ್ರಪ್ಪ ಅಂದ್ರೆ ಇಲ್ಲ ಮೊದಲು ತಿನ್ನ ಆಮೇಲೆ ಟಿ ವಿ ನೋಡು ಅಂಥೇಳಿ ಅವರಿಗೆ ಹೇಳಿ ಕೊಟ್ಟು ಬಂದಾರಿ. ಸೂಪರ್ ಸೂಪರ್ ಕರೆಕ್ಟ್ ಹೇಳ್ರಿ. ಸೂಪರ್ ರೀ. ನೀವೇನ್ ತಿಂತೀರಿ? ಕಮೆಂಟ್ ಹಾಕ್ತಿರೇನಿಲ್ಲ? ಕಮೆಂಟ್ ಹಾಕ್ತಿರೇನಿಲ್ಲ? ಬಾಯ್ ಬಾಯ್ ಬಾಯ್. ಆಯ್ತು. ಕಮೆಂಟ್ ಮಾಡ್ರಿ. ಇವತ್ತನ್ನು ವಿಡಿಯೋಗೆ ಮುಗಿಸ್ತೇವ್ರಿ. ಅಲ್ಲಿಗೆ ಮಾತು ಮಾಡ್ತೇವ್ರಿ. ಈ ಸದ್ದ ಉಣ್ಕಿಸಿಂದ ಮಾಮ ಮಕ್ಕಳು ಕೊಟ್ಟಲ್ರಿ. ಆಮೇಲೆ ನಾವು ಮಕ್ಕೊಟ್ಟೇವ್ರಿ. ಮಾಮಿ ಇನ್ನ ಬಿಗ್ ಬಾಸ್ ನೋಡಲ್ರಿ. ನಾನು ಬಿಗ್ ಬಾಸ್ ನೋಡಲ್ರಿ. ಆಯ್ ಜಲ್ದಿ ಮಕ್ಕೊಟ್ಟಲ್ರಿ. ಓಕೆ ಬಾಯ್. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ರು ಫ್ರೆಂಡ್ಸ. ಮತ್ತೆ ಮುಂದಿನ ಲಾಗಲ್ಲಿ ಇನ್ನೊಂದು ರೆಸಿಪಿದೊಂದಿಗೆ ಹಾಗೆ ಇನ್ನೊಂದಿಷ್ಟು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಧನ್ಯವಾದಗಳು ಫ್ರೆಂಡ್ಸ್. ಓಕೆ